ಗೊಬ್ಬರ ಹಾಕೋದಾಗಿರ್ಬೋದು ಮತ್ತೇನೋ ಆಗಿರ್ಬೋದು ಅದರ ರೀತಿಯಲ್ಲಿ ಮತ್ತೆ ಅಲ್ಲಿ ಕೈಗಾರಿಕೆಗಳು ಬೆಳೆಸಲಿಕ್ಕೂ ಅನುಕೂಲ ಆಗ್ತಾ ಇರ್ತಾವೆ. ಅದು ಹೇಳಿ ನಿಮಗೆ ಕುಂಬಾರಿಗೆ ಬಡಗಿತನ ಇವೆಲ್ಲ ಉದ್ಯೋಗ ಬೆಳೆಸಲಿಕ್ಕೆ ಅಲ್ಲಿ ಲೋಕಲ್ದವ್ರಿಗೆ ಕಡಿಮೆ ಬಡ್ಡಿ ದರದಲ್ಲಿ ದುಡ್ಡನ್ನು ಕೊಟ್ಟರೆ ಅವರು ಅಲ್ಲಿ ಆ ಉತ್ಪನ್ನ ತಯಾರು ಮಾಡಿ ಅಲ್ಲಿ ಹಳ್ಳಿಗಳಿಗೆ ಹಂಚುವಂಥ ಒಂದು ವ್ಯವಸ್ಥೆ ಬೆಳೆಸೋದು. ಇದು ಒಂದು ಮತ್ತೇನಪ್ಪ ಅಂದ್ರೆ ಮತ್ತೆ ಎಂಟ್ರಿ ಇಂಥ ಗ್ರಾಮೀಣ ವ್ಯವಸ್ಥೆಯಲ್ಲಿ ಒಳಗೆ ಹೋಗೋದು ಒಂದು ದಾರಿ ಆಗ್ತದೆ. ಮುಂದೆ ಕೃಷಿ ಆದಾಯ ಹೆಚ್ಚು ಮಾಡಿಸೋ ಜೊತೆಗೆ ಗುಡಿ ಕೈಗಾರಿಕೆಗಳು, ಸಣ್ಣ ಕೈಗಾರಿಕೆ, ಹಾಲು ಉತ್ಪಾದಕ ಮಂಡಳಿಗಳು, ಮೀನುಗಾರಿಕೆ ಸಹಕಾರ ಸಂಘಗಳನ್ನು ಹಿಂಗೆ ಬೇರೆ ಬೇರೆ ಅಲ್ಲಿ ಉದ್ಯೋಗಗಳು ಯಾವುದೋ ಅದನ್ನು ಮಾಡೋಣ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಇದ್ರ ಜೊತೆಗೆ ನಾನು ಈಗಾಗಲೇ ಒಂದಿಷ್ಟು ಪ್ರತಿಪಾದನೆ ಮಾಡಿದ ವಿಷಯವೂ ಬಂದದಿಲ್ಲ. ಏನಪ್ಪ ಅಂತಂದ್ರೆ ಆ ಒಂದು ಮಾರಾಟದ ವ್ಯವಸ್ಥೆ ಮಾಡುವಂಥದ್ದು. ಮಾರಾಟ ವ್ಯವಸ್ಥೆ ಮಾಡೋದ್ರೆ ಏನಿದೆ ಅರ್ಥ, ಅದನ್ನು ಮಾಡಬೇಕು ಅನ್ನೋಂಥ ಒಂದು ದೂರದ ಒಂದು ಆಶೆ ಇಟ್ಕೊಂಡ್ರೆ ಇದು 2026 ಅನ್ನುವಂಥದ್ದು. ಅಂದ್ರೆ ಈ ನಮ್ಮ ಶಾಲವರ ಆಶಯ ಏನಪ್ಪ ಅಂತಂದ್ರೆ ಒಟ್ಟಿನಲ್ಲಿ 6 ಧ್ಯೇಯಗಳು ಇಟ್ಕೊಂಡಿದ್ದಾರೆ. ಅಡಿಪಾಯವನ್ನು ಬಲಪಡಿಸೋದು. ಅಡಿಪಾಯ ಅಂದರೆ ಯಾವುದು? ಗ್ರಾಮೀಣ ಮಟ್ಟದ ಬದುಕಿನ ಗಟ್ಟಿ ಮಾಡೋದು, ಅವ್ರಿಗೆ ಉದ್ಯೋಗ ಒದಗಿಸುವಂಥ ಕೆಲಸ ಮಾಡುವಂಥದ್ದು. ಜೊತೆಗೆ ಚೈತನ್ಯವನ್ನು ಉತ್ತೇಜಿಸೋದು. ಚೈತನ್ಯ ಅಂದರೆ ಶಕ್ತಿ ಹೆಚ್ಚು ಮಾಡಿಸುವಂಥದ್ದು, ಅನುಕೂಲ ಆಗುವಂಥದ್ದು ಮಾಡೋ ಜೊತೆಗೆ ಭವಿಷ್ಯಕ್ಕಾಗಿ ಸಂಘಗಳನ್ನು ಸಿದ್ಧಪಡಿಸೋದು. ಈ ಸಂಘಗಳನ್ನ ಭವಿಷ್ಯಕ್ಕಾಗಿ ಯಾವ ರೀತಿ ತಯಾರು ಮಾಡಬೇಕು ಅನ್ನೋಂಥದ್ದು. ಮುಂದೆ ಎಲ್ಲರೂ ಒಳಗೊಳ್ಳೋಕ್ಕೆ ಖಾತ್ರಿಪಡಿಸೋದು. ಆ ಹಳ್ಳಿಯಲ್ಲಿಯೇ ಪ್ರತಿಯೊಬ್ಬರು ಅಂದರೆ ಆ ಬ್ಯಾಂಕ್ದಲ್ಲೇ ಅಥವಾ ಸಂಘದಲ್ಲೇ ಅವ್ರವ್ರು ತೊಡಗಿಸ್ಕೊಳ್ಳೋದು, ಒಳ್ಳೆಯ ವ್ಯವಹಾರ ಮಾಡ್ತಾ ಇರಬೇಕು. ಒಂದು ಹೊಸ ವಲಯಗಳಿಗೆ ವಿಸ್ತರಣೆ, ಸಹಕಾರ ಕ್ಷೇತ್ರ ಯುವ ಪೀಳಿಗೆ ಆಕರ್ಷಣೆ.